ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ನೆಟ್ಫ್ಲಿಕ್ಸ್ ಟುಡು ಬಗ್ಗೆ ಮಾತಾಡೋದಾದ್ರೆ, ಇವತ್ತು ನಮಗೆ ನೆಟ್ಫ್ಲಿಕ್ಸ್ ಟುಡು ಅನ್ನೋ ಒಂದು ಶೋ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ನೆಟ್ಫ್ಲಿಕ್ಸ್ ಅವರು ಒಂದು ಇವೆಂಟ್ ನ ಆರ್ಗನೈಸ್ ಮಾಡಿರ್ತಾರೆ. ಈ ಒಂದು ಇವೆಂಟ್ ಅಲ್ಲಿ ನೆಟ್ಫ್ಲಿಕ್ಸ್ ಅವರು ಅವರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂತಹ ಮೂವೀಸ್ ಗಳ ಹಾಗೆ ವೆಬ್ ಸೀರೀಸ್ ಗಳ ಟ್ರೇಲರ್ಸ್ ಗಳನ್ನ ಲಾಂಚ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಸ್ಕ್ವಿಡ್ ಗೇಮ್ ಫೈನಲ್ ಸೀಸನ್ ನ ಟ್ರೇಲರ್ ಕೂಡ ಅಲ್ಲಿ ಲಾಂಚ್ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ಇರೋದ್ರಿಂದ ಒಂದು ಚಿಕ್ಕದಾಗಿ ಇವರ ಒಂದು ಕ್ಯಾಮಿಯೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರು ಬಂದು ಮಂಡೇ ನೈಟ್ ರೋನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಮಂಡೇ ನೈಟ್ ರೋ ಅಲ್ಲಿ ನಾವೆಲ್ಲರೂ ಕೂಡ ಟಾಪ್ ಅಲ್ಲಿ ಇರ್ತೀವಿ ಅಂತ. ನ್ಯೂ ಡೇ ಅವರು ಬಂದು ನಾವು ಟಾಪ್ ಅಂದ್ರೆ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ರಿಯಾ ರಿಪ್ಲಿಗಿಂತ ಟಾಪ್ ನಾನೇ, ಯಾಕಂದ್ರೆ ಮಾಮಿ ಎಷ್ಟೇ ಟಾಪ್ ಅಲ್ಲಿ ಇದ್ರು ಕೂಡ ನಾನು ಅವಳ ಚಾಂಪಿಯನ್ಶಿಪ್ ಹಾಗೆ ಅವಳ ಬ್ಯೂಟಿಫುಲ್ ಬಾಯ್ ಫ್ರೆಂಡ್ ಕೂಡ ನನ್ನ ಜೊತೆ ಬರೋ ಹಂಗೆ ಮಾಡಿದೆ. ಸೊ ಅದಕ್ಕೋಸ್ಕರ ನಾನೇ ಟಾಪ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಮಾಮಿ ಅವರು ಕೂಡ ಮಾಮಿ ಆಲ್ವೇಸ್ ಆನ್ ಟಾಪ್ ಅಂತ ಹೇಳ್ತಾರೆ. ಅಂಡ್ ಫೈನಲಿ ನಮ್ಮ ಸಿಎಂ ಪಂಕ್ ಅವರು ನಾನು ಮತ್ತೊಮ್ಮೆ ಟಾಪಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ನೆಟ್ಫ್ಲಿಕ್ಸ್ ಟುಡು ಅಲ್ಲಿ ಡಬ್ಲ್ಯೂ ಮಂಡೇ ನೈಟ್ ರೋನ ಪ್ರಮೋಟ್ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಬಂದಿದ್ರು. ಅಷ್ಟೇ ಅಲ್ಲ ಗೈಸ್, ಅಲ್ಲಿ ನಮಗೊಂದು ಕಿಸ್ ಕ್ಯಾಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಹಾಗೆ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗರ್ಲ್ ಫ್ರೆಂಡ್ ಹಾಗೆ ಬಾಯ್ ಫ್ರೆಂಡ್ ಆಗಿರೋದ್ರಿಂದ ಇವರ ಮೇಲೆ ಕಿಸ್ ಕ್ಯಾಮ್ ಹೋದಾಗ ಇವರಿಬ್ರು ಲೈಟ್ ಆಗಿ ಕಿಸ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿ ಅಲ್ಲಿ ಅನೌನ್ಸ್ ಮಾಡೋರು, ನೀವ್ಯಾಕೆ ಇಷ್ಟೊಂದು ಲೈಟ್ ಆಗಿ ಕಿಸ್ ಮಾಡಿದ್ರಿ, ಇದು PG ಅಲ್ಲ, ನೀವಿನ್ನೂ ಕೂಡ ಡೀಪ್ ಆಗಿ ಕಿಸ್ ಮಾಡಿ. ಡೊಮಿನಿಕ್ ಮಿಸ್ಟೀರಿಯೋ ಅವರ ನೇಮೇ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ, ಆ ರೀತಿ ಏನಾದರೂ ಕಿಸ್ ಮಾಡಿ ಅಂತ ಹೇಳಿದಾಗ ನಮ್ಮ ಲಿವ್ ಮಾರ್ಗನ್ ಅವರು ನಾನು ಮಾಡ್ತಾ ಇದ್ದೆ, ಬಟ್ ನನ್ನ ಬಾಯಲ್ಲಿ ಚಿಂಗಮ್ ಇದೆ, ಅದಕ್ಕೋಸ್ಕರ ಆ ರೀತಿ ಕಿಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನೇ ಆಗಲಿ ಒಂದು ಎಂಟರ್ಟೈನಿಂಗ್ ಇವೆಂಟ್ ಆಗಿತ್ತು ಇದು. ಅಂಡ್ ಟ್ರೇಲರ್ಸ್ಗಳನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಕ್ಸ್ಪೆಷಲಿ ಸ್ಕ್ವಿಡ್ ಗೇಮ್ ಫೈನಲ್ ಸೀಸನ್ ನ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮೈಕಲ್ ಕೋಲ್ ಅವರ ಬಗ್ಗೆ. ಆದಷ್ಟು ಬೇಗ ನಮ್ಮ ಮೈಕಲ್ ಕೋಲ್ ಅವರು ಟಂಗ್ ಟಾಪ್ ನ ಹಾಕೊಂಡು ಬರ್ತಾರೆ. ಅಂದ್ರೆ ಒಂದು ಬನಿಯಾನ್ ರೀತಿ ಡ್ರೆಸ್ ನ ಹಾಕೊಂಡು ಮಂಡೇ ನೈಟ್ ರೋ ಅಲ್ಲಿ ಕಮೆಂಟ್ರಿ ಮಾಡೋದಕ್ಕೆ ಬರ್ತಾರೆ. ರೀಸೆಂಟ್ ಆಗಿ ಒಂದು ಮಂಡೇ ನೈಟ್ ರೋ ಎಪಿಸೋಡ್ ಅಲ್ಲಿ ನಮ್ಮ ಪ್ಯಾಟ್ ಮೆಕಫಿ ಹಾಗೆ ಮೈಕಲ್ ಕೋಲ್ ಅವರ ನಡುವೆ ಒಂದು ಕಾಂಪಿಟೇಷನ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಅಲ್ಲಿ ಯಾವುದೋ ಒಂದು ಇವೆಂಟ್ ಆಗ್ತಾ ಇರುತ್ತೆ, ಯಾವುದೋ ಒಂದು ಗೇಮ್ ಆಗ್ತಾ ಇರುತ್ತೆ. ಅಂಡ್ ಆ ಒಂದು ಗೇಮ್ ನ ಫೈನಲ್ಸ್ ಅಲ್ಲಿ ನಮ್ಮ ಪ್ಯಾಟ್ ಮೆಕಫಿ ಅವರು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಹಾಗೆ ನಮ್ಮ ಮೈಕಲ್ ಕೋಲ್ ಅವರು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವರ ನಡುವೆನೆ ಒಂದು ಬೆಟ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ನನ್ನ ಟೀಮ್ ಏನಾದ್ರೂ ಗೆದ್ರೆ ಪ್ಯಾಟ್ ಮೆಕಫಿ ನೀನು ಕಮೆಂಟ್ರಿ ಮಾಡೋದಕ್ಕೆ ಸೂಟ್ ಹಾಕೊಂಡು ಬರಬೇಕು ಅಂತ ಮೈಕಲ್ ಕೋಲ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಪ್ಯಾಟ್ ಮೆಕಫಿ ಅವರು ಓಕೆ, ಬಟ್ ನನ್ನ ಟೀಮ್ ಏನಾದರೂ ಗೆದ್ರೆ ನೀನು ಬನಿಯಾನ್ನ ಹಾಕೊಂಡು ಅಂದ್ರೆ ಸ್ಲೀವ್ಲೆಸ್ ಡ್ರೆಸ್ನ ಹಾಕೊಂಡು ಕಮೆಂಟ್ರಿ ಮಾಡೋದಕ್ಕೆ ಬರಬೇಕು ಅಂತ. ಸೊ ಇವರಿಬ್ರು ಕೂಡ ಅಗ್ರಿ ಮಾಡಿರ್ತಾರೆ. ಬಟ್ ಈಗ ಆ ಒಂದು ಗೇಮಲ್ಲಿ ನಮ್ಮ ಪ್ಯಾಟ್ ಮೆಕಫಿ ಅವರ ಟೀಮು ವಿನ್ ಆಗಿದೆ. ಸೊ ಆದಷ್ಟು ಬೇಗ ಯಾವುದಾದ್ರೂ ಒಂದು ಮಂಡೇ ನೈಟ್ ರೋ ಎಪಿಸೋಡಲ್ಲಿ, ಯಾರಿಗೆ ಗೊತ್ತು ನೆಕ್ಸ್ಟ್ ಮಂಡೇ ನೈಟ್ ರೋ ಎಪಿಸೋಡಲ್ಲೇ ನಮ್ಮ ಮೈಕಲ್ ಕೋಲ್ ಅವರು ಟಾಪ್ ನ ಹಾಕೊಂಡು ಬಂದು ಕಮೆಂಟ್ರಿ ಮಾಡಬಹುದು. ನಿಜವಾಗ್ಲೂ ಆ ರೀತಿ ಡ್ರೆಸ್ ಅಲ್ಲಿ ನಮ್ಮ ಮೈಕಲ್ ಕೋಲ್ ಅವ್ರನ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮರಿಯಾ ಮೇ ಅವರ ಬಗ್ಗೆ. ಇವರು AEW ನ ಟಾಪ್ ವಿಮೆನ್ ಸೂಪರ್ ಸ್ಟಾರ್ ಆಗಿದ್ರು. ಬಟ್ ಈಗ ಇವರು AEW ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಅಂಡ್ AEW ಕಂಪನಿಯವರು ಕೂಡ ತನ್ನ ವೆಬ್ಸೈಟ್ ಅಲ್ಲಿ ತನ್ನ ರಾಸ್ಟರ್ ಅಲ್ಲಿ ಇವ್ರನ್ನ ರಿಮೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಡಬ್ಲ್ಯೂ ಅವರು ನಮ್ಮ ಮರಿಯಾ ಮೇ ಅವ್ರನ್ನ ತನ್ನ ಕಂಪನಿಗೆ ಕರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂತ. ಅಂಡ್ ನಮ್ಮ ಮರಿಯಾ ಮೇ ಅವ್ರಿಗೂ ಕೂಡ ಡಬ್ಲ್ಯೂ ಕಂಪನಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ಕನ್ಫರ್ಮ್ ಆಗಿರೋದೇನಪ್ಪಾ ಅಂದ್ರೆ ಆದಷ್ಟು ಬೇಗ ನಮ್ಮ ಮರಿಯಾ ಮೇ ಅವರು ಕಂಪನಿಯಲ್ಲಿ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ಅಂಡ್ ಇನ್ನೇನು ಎವಲ್ಯೂಷನ್ 2 ಪ್ರೀಮಿಯಂ ಲೈವ್ ಅಂಡ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರಲ್ಲಿ ನಮ್ಮ ಮರಿಯಾ ಮೇ ಅವ್ರನ್ನ ಡಬ್ಲ್ಯೂ ಅವರು ಕಂಪೀಟ್ ಮಾಡಿಸ್ತಾರೆ ಅಂತ ಅನ್ಕೋತೀನಿ. ಎವಲ್ಯೂಷನ್ 2 ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಎವಲ್ಯೂಷನ್ 2 ಗೆ ಡಬ್ಲ್ಯೂ ಅವರು ಒಂದು ಬಿಗ್ ಸೂಪರ್ ಸ್ಟಾರ್ ನು ಕೂಡ ಕರೆಸಬೇಕು ಅಂತ ಅನ್ಕೊಂಡಿದ್ದಾರಂತೆ. ಸೊ ಲೆಜೆಂಡರಿ ವಿಮೆನ್ ಸೂಪರ್ ಸ್ಟಾರ್ ಎವಲ್ಯೂಷನ್ 2 ಅಲ್ಲಿ ಕಂಪೀಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಲೀಟಾ ಆಗಿರಬಹುದು, ಟ್ರಿಶ್ ಸ್ಟ್ಯಾಟಿಸ್ ಆಗಿರಬಹುದು, ಹಾಗೆ ನಿಕ್ಕಿ ಬೆಲ್ಲಾ, ಬ್ರಿ ಬೆಲ್ಲಾ, ಇವರೆಲ್ಲರೂ ಕೂಡ ಎವಲ್ಯೂಷನ್ 2 ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದೇ ರೀತಿ ಇನ್ನ ಒಬ್ಬ ಸೀಕ್ರೆಟ್ ಬಿಗ್ ಸೂಪರ್ ಸ್ಟಾರ್ ನ ಡಬ್ಲ್ಯೂ ಅವರು ಎವಲ್ಯೂಷನ್ 2 ಅಲ್ಲಿ ಕಂಪೀಟ್ ಮಾಡಿಸೋದಕ್ಕೆ ಕರೆಸುವಂತಹ ಚಾನ್ಸಸ್ ಇದೆಯಂತೆ. ಈ ರೀತಿ ಅಪ್ಡೇಟ್ ಬಂದಾಗ ಎಲ್ಲರೂ ಕೂಡ AJ ಲೀ ಅವ್ರನ್ನ ಡಬ್ಲ್ಯೂ ಅವರು ಕರೆಸಬಹುದು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಸಿಎಂ ಪಂಕ್ ಅವರು ಡಬ್ಲ್ಯೂ ಕಂಪನಿಗೆ ಬಂದಾಗಿದೆ. ಅಂಡ್ ಸಿಎಂ ಪಂಕ್ ಅವರ ಮಡದಿಯಾದಂತಹ AJ ಲೀ ಅವರು ಕೂಡ ಪ್ರಾಬಬ್ಲಿ ನಮಗೆ ಎವಲ್ಯೂಷನ್ 2 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಊಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಮ್ಮ ಜೇ ಊಸೋ ಅವರು ಯಾವ ರೀತಿ ಮೈನ್ ಇವೆಂಟ್ ಲೆವೆಲ್ಗೆ ಬಂದ್ರು, ಯಾವ ರೀತಿ ತನ್ನ ಕರಿಯರ್ನ ಮೊದಲ ಸಿಂಗಲ್ ಚಾಂಪಿಯನ್ಶಿಪ್ ಆಗಿ ಇಂಟರ್ ಕಾಂಟಿನೆಂಟಲ್
ಚಾಂಪಿಯನ್ಶಿಪ್ ನ ಗೆದ್ರು, ಯಾವ ರೀತಿ ತನ್ನ ಕರಿಯರ್ ನ ಮೊದಲ ಬಿಗ್ಗೆಸ್ಟ್ ರಾಯಲ್ ರಂಬಲ್ ನ ಗೆದ್ರು ಅಂಡ್ ಯಾವ ರೀತಿ ರಸ್ಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಡಿಥ್ರೋನ್ ಮಾಡಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆದ್ರು ಅಂತ. ಅಂಡ್ ನಮ್ಮ ಜೇ ಉಸೋ ಅವರ ಈ ಒಂದು ಜರ್ನಿಯಲ್ಲಿ ಅವರ ತಂದೆಯಾದಂತಹ ರಿಕೇಶಿ ಅವರ ಕಮೆಂಟ್ ಗಳು ನಮಗೆ ಬಹಳಷ್ಟು ನೋಡೋದಕ್ಕೆ ಸಿಕ್ಕಿದೆ. ಎಸ್, ನಮ್ಮ ಜೇ ಉಸೋ ಅವರು ಫೇಮಸ್ ಆಗ್ತಿದ್ದಂಗೆನೆ ನಮ್ಮ ರಿಕೇಶಿ ಅವರು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಜೇ ಉಸೋ ಅವರು ಈಗ ಫೇಮಸ್ ಆಗ್ತಾ ಇದ್ದಾರೆ, ಅವರ ಮರ್ಚೆಂಡೈಸ್ ಈಗ ಜಾಸ್ತಿ ಸೇಲ್ ಆಗ್ತಾ ಇದೆ, ಅವರಿಗೆ ನೀವು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಸಿ ಅಂತ. ಬಟ್ ಡಬ್ಲ್ಯೂ ಅವರು ಜೇ ಉಸೋಗೆ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಸೋದಿಲ್ಲ. ಇದಾದ್ಮೇಲೆ ರಾಯಲ್ ರಂಬಲ್ ನ ಗೆಲ್ಲಿಸಿದಾಗ ನಮ್ಮ ರಿಕೇಶಿ ಅವರು ಖುಷಿ ಪಡ್ತಾರೆ. ಅಂಡ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲಿಸಿದಾಗಲೂ ಕೂಡ ರಿಕೇಶಿ ಅವರು ಖುಷಿ ಪಡ್ತಾರೆ. ಬಟ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಜೇ ಉಸೋ ಅವರು ಆದಷ್ಟು ಬೇಗ ಸೋತಾದ್ಮೇಲೆ ಮತ್ತೆ ಅವರು ಬೇಜಾರು ಮಾಡ್ಕೋತಾರೆ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾದಲ್ಲಿ ಜೇ ಉಸೋ ಅವರು ಗೆದ್ದಾಗ ರಿಕೇಶಿ ಅವರು ಸೆಲೆಬ್ರೇಟ್ ಮಾಡಿದ್ರು. ಬಟ್ ಈಗ ಮತ್ತೊಮ್ಮೆ ಅವರು ಜೇ ಉಸೋ ಅವರ ಬುಕ್ಕಿಂಗ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಸ್, ರೀಸೆಂಟ್ ಆಗಿ ನಮ್ಮ ರಿಕೇಶಿ ಅವರು ಕಮೆಂಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ, ಜೇ ಉಸೋ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್, ಅವ್ರನ್ನ ಯಾಕೆ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಆಗ್ತಾ ಇದ್ದೀರಾ? ಮ್ಯಾಚ್ ಏನೋ ಚೆನ್ನಾಗಿದೆ, ಬಟ್ ಜೇ ಉಸೋಗೆ ಇನ್ನೂ ಕೂಡ ಸ್ಟ್ರಾಂಗ್ ಸ್ಟೋರಿ ಲೈನ್ ನ ಅಗತ್ಯಕತೆ ಇದೆ. ಸೊ ನೀವು ನನ್ನನ್ನ ಬುಕ್ ಮಾಡಿ, ಆಗ ನಾನು ನನ್ನ ಮಗನ್ನ ಯಾವ ರೀತಿ ಬುಕ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಅವನ ಬುಕ್ಕಿಂಗು ಚೆನ್ನಾಗಿ ಆಗ್ತಾ ಇಲ್ಲ. ಆಸ್ ಎ ಚಾಂಪಿಯನ್ ಅವನಿಗೆ ಇನ್ನೂ ಕೂಡ ಒಳ್ಳೆ ಬುಕ್ಕಿಂಗ್ ನ ಅಗತ್ಯಕತೆ ಇದೆ ಅಂತ ನಮ್ಮ ಜೇ ಉಸೋ ಅವರ ತಂದೆ ರಿಕೇಶಿ ಅವರು ಕಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ನನಗೂ ಕೂಡ ಅನ್ನಿಸ್ತಾ ಇದೆ, ಆಸ್ ಎ ಚಾಂಪಿಯನ್ ಜಾನ್ ಸಿನಾ ಹಾಗೆ ಜೇ ಉಸೋ ಇವರಿಬ್ಬರಿಗೂ ಕೂಡ ಒಳ್ಳೆ ಬುಕ್ಕಿಂಗ್ ನ ಅಗತ್ಯಕತೆ ಖಂಡಿತವಾಗ್ಲೂ ಇದೆ ಅಂತ. ಎಸ್ಪೆಷಲಿ ನಮ್ಮ ಜಾನ್ ಸಿನಾ ಅವರ ಬುಕ್ಕಿಂಗ್ ಬಗ್ಗೆ, ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಫೇರ್ವೆಲ್ ಟೂರ್ ಅಲ್ಲಿ ನಿಜವಾಗ್ಲೂ ಚೂರು ಮಜಾ ಬರ್ತಾ ಇಲ್ಲ. ಅವ್ರನ್ನ ನೋಡ್ತಾ ಇದ್ದಂಗೆ ಖುಷಿ ಏನೋ ಆಗ್ತಾ ಇದೆ, ಬಟ್ ಈ ರೀತಿ ಸ್ಟೋರಿನ ಅವ್ರಿಗೆ ಕೊಡ್ತಾ ಇದೆಯಲ್ಲ ಡಬ್ಲ್ಯೂ ಅಂತ ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಹೊಸ ಕಂಪನಿ ಬಗ್ಗೆ. ಎಸ್, ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಹೊಸ ಕಂಪನಿನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಪ್ರಾಬಬ್ಲಿ ಇದು ಡಬ್ಲ್ಯೂ ಕಂಪನಿಗೆ ಕಾಂಪಿಟೇಷನ್ ನ ಕೊಡೋ ರೀತಿ ಇರುತ್ತೆ ಅಂತ. ಬಟ್ ಆ ರೀತಿ ಆಗಿಲ್ಲ. ಆದ್ರೂ ಕೂಡ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಹೊಸ ಒಂದು ಕಂಪನಿನ ಪ್ರಾರಂಭ ಮಾಡಿದ್ದಾರೆ. ಎಸ್, ವಿನ್ಸ್ ಮೆಕ್ಮೆನ್ ಅವರು ರೀಸೆಂಟ್ ಆಗಿ 14th and I ಅನ್ನೋ ಒಂದು ಕಂಪನಿನ ಪ್ರಾರಂಭ ಮಾಡಿದ್ದಾರೆ. ಇದು ಕೂಡ ಸ್ಪೋರ್ಟ್ಸ್ ಮೀಡಿಯಾ ಹಾಗೆ ಎಂಟರ್ಟೈನ್ಮೆಂಟ್ ವಿಚಾರವಾಗಿ ಇರ್ತಕ್ಕಂತಹ ಕಂಪನಿ ಅಂತೆ. ಬಟ್ ಇದು ಡಬ್ಲ್ಯೂಗೆ ರಿಲೇಟೆಡ್ ಆದಂತಹ ಹಾಗೆ ರೆಸ್ಲಿಂಗ್ಗೆ ರಿಲೇಟೆಡ್ ಆದಂತಹ ಕಂಪನಿ ಅಲ್ಲ. ಈ ಒಂದು ಕಂಪನಿನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಪ್ರಾರಂಭ ಮಾಡಿದ್ದಾರೆ. ಐ ಥಿಂಕ್ ಒಂದು ಟಿವಿ ಚಾನಲ್ ರೀತಿ ಅಂತ ಅನ್ಕೋತೀನಿ. ನೋಡಬೇಕು ಇದರಿಂದ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಎಷ್ಟು ಪ್ರಾಫಿಟ್ ನ ಮಾಡ್ತಾರೆ ಅಂತ. ಸದ್ಯಕ್ಕೆ ಅವ್ರಿಗೂ ಕೂಡ ಯಾವ್ದಾದ್ರು ಒಂದು ಬಿಸ್ನೆಸ್ ಅಲ್ಲಿ ಇರಬೇಕು ಅಂತ ಅನ್ಸುತ್ತಲ್ವಾ, ಅದಕ್ಕೋಸ್ಕರ ಅವರು ಈ ಒಂದು ಕಂಪನಿನ ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗಳೇ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಹೊಸ ಮೂವಿ ಬಗ್ಗೆ. ಎಸ್, ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರು ಈಗ ನಿಧಾನಕ್ಕೆ ಹಾಲಿವುಡ್ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂದಿತ್ತು, ರೋಮನ್ ರೈನ್ಸ್ ಅವರು ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಆನಿಮೇಷನ್ ಮೂವಿಯ ಕನ್ವರ್ಷನ್ ಏನಿದೆ ಅದರ ಒಂದು ಲೈವ್ ಆಕ್ಷನ್ ಮೂವಿಯಲ್ಲಿ ಒಂದು ರೋಲ್ ನ ನಿಭಾಯಿಸ್ತಾ ಇದ್ದಾರೆ ಅಂತ. ಅಂಡ್ ಈಗ ನಮ್ಮ ರೋಮನ್ ರೈನ್ಸ್ ಅವರು ಹೊಸ ಒಂದು ಮೂವಿಯಲ್ಲೂ ಕೂಡ ಆಡ್ ಆಗಿದ್ದಾರೆ. ದ ಪಿಕಪ್ ಅನ್ನೋ ಒಂದು ಕಾಮಿಡಿ ಹೈಸ್ಟ್ ಮೂವಿಯಲ್ಲಿ ರೋಮನ್ ರೈನ್ಸ್ ಅವರ ಒಂದು ಭಾಗ ಕೂಡ ಇರುತ್ತಂತೆ. ಚಿಕ್ಕದಾಗಿ ರೋಮನ್ ರೈನ್ಸ್ ಅವರು ಕೂಡ ಈ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಒಂದು ಮೂವಿ ನಮಗೆ ಆಗಸ್ಟ್ 6ನೇ ತಾರೀಕು ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಸೊ ನಿಧಾನಕ್ಕೆ ರೋಮನ್ ರೈನ್ಸ್ ಅವರು ಕಂಪ್ಲೀಟ್ ಆಗಿ ಹಾಲಿವುಡ್ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇನ್ನೇನು ನಮಗೆ ಮುಂದಿನ ವಾರ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲೇ ಕನ್ಫರ್ಮ್ ಆಗಿರೋ ರೀತಿ ಮನಿ ಇನ್ ದ ಬ್ಯಾಂಕ್ ನ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಜಾನ್ ಸಿನಾ ಅಂಡ್ ಲೋಗನ್ ಪಾಲ್ ವರ್ಸಸ್ ಜೇ ಉಸೋ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ. ಸೊ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ಮನಿ ಇನ್ ದ ಬ್ಯಾಂಕ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನಮಗೆ ಮನಿ ಇನ್ ದ ಬ್ಯಾಂಕ್ ನ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರೇನಾದ್ರೂ ಮೈನ್ ಇವೆಂಟ್ ಅಲ್ಲಿ ಲ್ಯಾಡರ್ ಮ್ಯಾಚ್ ನ ಹಿಡ್ದಲೇನೆ ಚಾಂಪಿಯನ್ಶಿಪ್ ಮ್ಯಾಚು ಅಥವಾ ಚಾಂಪಿಯನ್ಶಿಪ್ ಇನ್ವಾಲ್ವ್ ಆಗಿರ್ತಕ್ಕಂತಹ ಮ್ಯಾಚ್ ನ ಮಾಡಿದ್ರೆ ಮನಿ ಇನ್ ದ ಬ್ಯಾಂಕು ಆ ಒಂದು ಸೇಮ್ ನೈಟೇ ಕ್ಯಾಶ್ ಇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಉದಾಹರಣೆಗೆ ನಾನು ಡೀನ್ ಆಂಬ್ರೋಸ್ ಅವರ ಕ್ಯಾಶ್ ಇನ್ನು ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಕ್ಯಾಶ್ ಇನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಅಂಡ್ ಅದೇ ರೀತಿ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಜೇ ಉಸೋ ಅವರು ಇರ್ತಕ್ಕಂತಹ ಟ್ಯಾಗ್ ಟೀಮ್ ಮ್ಯಾಚ್ ನ ಮೈನ್ ಇವೆಂಟ್ ಅಲ್ಲಿ ಬುಕ್ ಮಾಡ್ತಿರೋ ಕಾರಣ ಪ್ರಾಬಬ್ಲಿ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ನೋಡೋದಕ್ಕೆ ಸಿಗಬಹುದು. ಎಸ್, ಮನಿ ಇನ್ ದ ಬ್ಯಾಂಕ್ ನ ಲ್ಯಾಡರ್ ಮ್ಯಾಚ್ ನ ಗೆದ್ದವರು ಸೇಮ್ ನೈಟ್ ಸೇಮ್ ಮೈನ್ ಇವೆಂಟ್ ಅಲ್ಲೇ ಕ್ಯಾಶ್ ಇನ್ ಮಾಡಿ
ಹೊಸ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಅಥವಾ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಕೂಡ ಆಗ್ಬಹುದು. ಅಂಡ್ ಗಮನ ವಹಿಸಬೇಕಾಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ಇದ್ದಾರೆ. ಅಂಡ್ ನಮ್ಮ CM ಪಂಕ್ ಅವರು ಕೂಡ ಮಂಡೇ ನೈಟ್ ರಲ್ಲಿ ಈ ಒಂದು ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗೋದಕ್ಕೆ ಕಂಪೀಟ್ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮನಿ ಇನ್ ದ ಬ್ಯಾಂಕ್ ನ ಗೆದ್ರೆ ಅವರು ಸೇಮ್ ನೈಟ್ ಜಾನ್ ಸಿನಾ ಅವರ ಮೇಲೆ ಅಥವಾ ಜೇ ಊಸೋ ಅವರ ಮೇಲೆ ಕ್ಯಾಶ್ ಇನ್ ಮಾಡುವಂತಹ ವಿಚಾರ ನಮಗೆ ನೋಡೋದಕ್ಕೆ ಸಿಗಬಹುದು. ನಾನು ಅನ್ಕೋತೀನಿ ಜೇ ಊಸೋ ಅವರ ಮೇಲೆ ಕ್ಯಾಶ್ ಇನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಅದರಲ್ಲೂ ನಮ್ಮ ಸೆತ್ ರಾಲಿನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನನಗೆ ಪವರ್ ಬೇಕು ಅಂದ್ರೆ ನನಗೆ ಚಾಂಪಿಯನ್ಶಿಪ್ ಬೇಕು ಅಂತ. ಸೊ ಸೆತ್ ರಾಲಿನ್ಸ್ ಅವರ ಆ ಒಂದು ಫ್ಯಾಕ್ಷನ್ ಗೆ ಚಾಂಪಿಯನ್ಶಿಪ್ ನ ಅಗತ್ಯತೆ ತುಂಬಾ ಇರೋದ್ರಿಂದ ನಮ್ಮ ಸೆತ್ ರಾಲಿನ್ಸ್ ಅವರು ಏನಾದರೂ ಮನಿ ಇನ್ ದ ಬ್ಯಾಂಕ್ ನ ಗೆದ್ರೆ ಸೇಮ್ ನೈಟ್ ಕ್ಯಾಶ್ ಇನ್ ಮಾಡುವಂತಹ ಸಾಧ್ಯತೆ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾರಿಗ್ ಗೊತ್ತು, ಆ ಒಂದು ಕ್ಯಾಶ್ ಇನ್ ಮಾಡೋ ಟೈಮ್ ಅಲ್ಲೇನೆ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲೇ ನೋಡೋದಕ್ಕೆ ಸಿಗಬಹುದು. ಅಂಡ್ ಅವರು ತನ್ನ ಬ್ರದರ್ ಜೇ ಊಸೋ ಅವರ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾ ಇದ್ರಲ್ಲ ಸೆತ್ ರಾಲಿನ್ಸ್ ಅವರು, ಆ ಒಂದು ಟೈಮ್ ಅಲ್ಲಿ ಬಂದು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಅಂಡ್ ಹಿಂಗೆ WWE ಅವರು ಮನಿ ಇನ್ ದ ಬ್ಯಾಂಕ್ ನ ಕೂಡ ಈ ಬಾರಿ ನಾಶ ಮಾಡಬಹುದು. ಯಾವ ರೀತಿ ಕಳೆದ ವರ್ಷದ ಮನಿ ಇನ್ ದ ಬ್ಯಾಂಕ್ ನ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ನಾಶ ಮಾಡಿದ್ರು, ಅದೇ ರೀತಿ ಈ ವರ್ಷದ ಮನಿ ಇನ್ ದ ಬ್ಯಾಂಕ್ ನ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ನಾಶ ಮಾಡಬಹುದು. ಯಾಕಂದ್ರೆ ಟ್ರಿಪಲ್ ಎಚ್ ಅವರಿಗೆ ಮನಿ ಇನ್ ದ ಬ್ಯಾಂಕ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಐಡಿಯಾ ಅಂತ ಅನ್ಸೋದಿಲ್ವಂತೆ. ಅಂಡ್ ಅದರಿಂದ ಅವರು ಈ ರೀತಿ ಬುಕ್ಕಿಂಗ್ ನ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಕೊಡಬಹುದು. ಒಂದು ಗಾಯಸ್ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋ ಟೈಮ್ ಅಲ್ಲಿ ರಿಟರ್ನ್ ಆಗಿ ಅವರು ಗೆಲ್ಲದೆ ಇರೋ ರೀತಿ ನೋಡ್ಕೋಬಹುದು. ಅಥವಾ ನಮ್ಮ ಸೆತ್ ರಾಲಿನ್ಸ್ ಅವರು ಏನಾದರೂ ಮನಿ ಇನ್ ದ ಬ್ಯಾಂಕ್ ನ ಗೆದ್ದು ಮೈನ್ ಇವೆಂಟ್ ಅಲ್ಲಿ ಬಂದು ಜೇ ಊಸೋ ಅವರ ಮೇಲೆ ಕ್ಯಾಶ್ ಇನ್ ಮಾಡೋದಕ್ಕೆ ಹೋದಾಗ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ಆ ಒಂದು ಕ್ಯಾಶ್ ಇನ್ ನಮ್ಮ ರೋಮನ್ ರೈನ್ಸ್ ಅವರು ಫೇಲ್ ಮಾಡಬಹುದು. ಅಂಡ್ ಹಿಂಗೆ ಸೆತ್ ರಾಲಿನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ರು ಕೂಡ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಸಂಪೂರ್ಣವಾಗಿ ಫೇಲ್ ಆಗಬಹುದು. ಅಥವಾ ಬೆಲ್ ರಿಂಗ್ ಆಗೋದಕ್ಕಿಂತ ಮುಂಚೆನೆ ರೋಮನ್ ರೈನ್ಸ್ ಅವರು ಏನಾದರೂ ಬಂದು ಅಟ್ಯಾಕ್ ಮಾಡಿದ್ರೆ ಕ್ಯಾಶ್ ಇನ್ ಕೂಡ ಸೇಫ್ ಆಗುತ್ತೆ, ಬಟ್ ಕ್ಯಾಶ್ ಇನ್ ಅಟೆಂಪ್ಟ್ ಫೇಲ್ ಆದಂಗೆ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ, ಇದರಲ್ಲಿ ಯಾವ ಚಾನ್ಸಸ್ ನಮಗೆ ನೋಡೋದಕ್ಕೆ ಸಿಗಬಹುದು ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಅಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.